ಗುರಿ ಮುಟ್ಟುವ ತನಕ ಖಂಡಿತವಾಗಿ ಹೋರಾಟ ಮುಂದೆ ಸಾಗಲಿದೆ. ಮಾತ್ರವಲ್ಲ, ಇದನ್ನು ಯಾರಿಂದಲೂ ಹತ್ತಿಕ್ಕಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ಸತ್ಯವನ್ನು ನಾವು ಹೇಳಬೇಕಾಗುತ್ತೆ. ಎಷ್ಟು ದಾಳಿ ಮಾಡಿದರೂ ಕೂಡ ನಾವು ಮುನ್ನುಗ್ಗುತ್ತೇವೆ. ಹರಡುವಾಗ ನಮ್ಮ ಎಲ್ಲೂ ಉಳಮಾಗಳು ಇಲ್ಲಿ ವಿವರಿಸಿದರು. ಪೃಥ್ವಿಗೆ ಅಂತಹ ಒಂದು ಭೂಮಿಯನ್ನ ಬೇನಾಮಿ ಆಸ್ತಿಯನ್ನ ಮಾಡಕ್ಕೆ ಅಲ್ಲಿಗೆ ಹಕ್ಕು ಇದೆ, ಅಧಿಕಾರ ಇದೆ ಅಂತ ಹೈಕೋರ್ಟ್ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಆಧಾರಗಳಿಲ್ಲದೆ ಒಂದು ಭೂಮಿಯನ್ನ ಒಟ್ಟು ಅಂತ ಘೋಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ನಮ್ಮ ಕಿರಣ್ ರಿಜಿಜು ಅವರು ಕೂಡ ಆ ಸಂಸತ್ತಿನಲ್ಲಿ ಹೇಳಿದಂತ ಒಂದು ಮಾತು, ಇನ್ನೇನು ಈ ತಿದ್ದುಪಡಿ ಬರದೇ ಹೋಗಿದ್ದಾರೆ ಆ ಸಂಸತ್ತು ಕೂಡ ಒಪ್ಪಿನ ಪಾಲಾಗುವುದನ್ನು ದೇಶದ ಆತ್ಮ, ಆ ಆತ್ಮವನ್ನು ಕಬಲಿಸಲು ವ್ಯಕ್ತಿಗಳ ಯಾರಿಗೂ ಸಾಧ್ಯ ಇಲ್ಲ. ಆದರೂ ಕೂಡ ಆ ಸಂಸತ್ತಿನಲ್ಲಿ ನಿಂತುಕೊಂಡು ಹೀಗೆ ಸುಳ್ಳು ಹೇಳಿ ಮುಸಲ್ಮಾನರ ಬಗ್ಗೆ ತಪ್ಪು ಸಂದೇಶನ ಹರಡಿ ಈ ರೀತಿಯಲ್ಲಿ ತೊಂದರೆಯನ್ನು ಮಾತನಾಡುವಾಗ ನಾವು ಒಂದು ರೀತಿ